ಗಾಂಧಾರಿಲಿ ಹುಟ್ಟಿದ ಮಕ್ಕಳು ನನ್ನ ಮಕ್ಕಳು, ನಮ್ಮ ವಂಶದ ಕುಡಿಗಳು ಮಾಮಕಾಹ. ಪಾಂಡವರು ಮಾತ್ರ ಬೇರೆ. ಯಾವಾಗಲೂ ಅಷ್ಟೇ ರೀ, ದುರ್ಜನರಿಗೆ ತಮ್ಮ ಎಲೆಲೇನಿದೆ ನೋಡಲ್ಲ, ಪಕ್ಕದ ಎಲೆಲೇನಿದೆ ಅದು ನೋಡ್ತಿರ್ತಾರೆ. ಅವ್ರ ಮನೆ ಹುಳುಕು ಗೊತ್ತಿಲ್ಲ ಅವ್ರಿಗೆ. ಕಡೆಗೆ ಸಂಜಯ ಹೇಳ್ತಾನೆ, ನೀನು ದುರ್ಯೋಧನನನ್ನು ಮಾಮಕಾಹ ಅನ್ನೋದಾದರೆ ನಿನ್ನ ಹುಟ್ಟನ್ನು ಮೊದಲು ನೋಡಿಕೋ, ಆಮೇಲೆ ಪಾಂಡವರ ಹುಟ್ಟನ್ನು ನೋಡುವಿ ಅಂತೆ. ನಿಮ್ಮಮ್ಮನಲ್ಲಿ ನಿಮ್ಮಪ್ಪನಿಂದ ಹುಟ್ಟಿದ್ದಲ್ಲ ಅಂತ. ನಾವು ಯಾವಾಗಲೂ ಇನ್ನೊಬ್ಬರಿಗೆ ಬೆರಳು ತೋರಿಸುವಾಗ ಅದು ಮೊದಲು ನಮಗೆ ತೋರಿಸತ್ತಂತ. ಇನ್ನೂ ಒಂದು ಆಶ್ಚರ್ಯ ಅಂದರೆ, ಕೃಷ್ಣ ಪರಮಾತ್ಮ ಉದ್ಯೋಗ ಪರ್ವ ಆ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ. ತುಂಬ ಜನದ ಒಂದು ಕಥೆ. ಕೃಷ್ಣ ಭಗವದ್ಗೀತೆ ಹೇಳುವ ಮೊದಲು ಅರ್ಜುನನಿಗೆ ವಿಶ್ವರೂಪ ತೋರಿಸಿದ. ಅರ್ಜುನ ಒಳ್ಳೆಯವನಾದ. ಇದೇ ಸೇಮ್ ವಿಶ್ವರೂಪ ದುರ್ಗೆ ತೋರಿಸಿದ್ರು ಆಗ್ತಿತ್ತು, ಅವನು ಒಳ್ಳೆಯವನಾಗ್ಬೋದಿತ್ತೇನೋ, ಆಗಲ್ಲ. ಅವನು ಅದು MD ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅವನು ಹುಟ್ಟುವಾಗಲೇ ಅಯೋಗ್ಯ, ಅವನಿಗೇನು ಮಾಡಿದ್ರೆ ಆಗಲ್ಲ ರೀ. ಅದಕ್ಕೆ ಉದ್ಯೋಗ ಪರ್ವದಲ್ಲಿ ಅರ್ಜುನನಿಗಿಂತಲೂ ಮುಂಚೆ ಅಪ್ಪ ಮಕ್ಕಳಿಗೆ ಭಗವಂತ ವಿಶ್ವರೂಪ ದರ್ಶನ ಮಾಡಿಸಿದ. ದೇವರ ವಿಶ್ವರೂಪವನ್ನು ಕಣ್ತುಂಬ ನೋಡಿದ ಧೃತರಾಷ್ಟ್ರ ಕೆನ್ನೆ ತಟ್ಕೊಂಡ. ಮುಗಿತು. ಕಡೆಗೆ ಯುದ್ಧದ ಸಂದರ್ಭ. ಭೀಕರಾದ ಕುರುಗಳು ನಿರ್ಮಾಣ ಮಾಡಿದ ಕ್ಷೇತ್ರದಲ್ಲಿ ಅಣ್ಣ ತಮ್ಮಂದಿರು ಯುದ್ಧಕ್ಕೆ ನಿಂತಿದ್ದಾರೆ. ನಿಂತ ಆ ಸಮಯದಲ್ಲಿ ಧೃತರಾಷ್ಟ್ರನ ಪ್ರಶ್ನೆ. ಈ ಸಂದರ್ಭದಲ್ಲಿ ಕೃಷ್ಣ ಧೃತರಾಷ್ಟ್ರನಿಗೆ ಒಂದು ಪ್ರಶ್ನೆ ಕೇಳಿದ್ನ. ಧೃತರಾಷ್ಟ್ರ, ನೋಡು, ಪಾಂಡವರು ಕೌರವರು ಯುದ್ಧ ಮಾಡಲಿಕ್ಕೆ ರೆಡಿ ಆಗಿದ್ದಾರಪ್ಪ. ನೀ ಹೇಳು, ನೀನು ನೋಡ್ತೀನಿ ಅನ್ನೋದಾದರೆ ನಿಂಗೆ ಕಣ್ಣು ಕೊಡ್ತೇನೆ, ಎರಡರಲ್ಲಿ ಒಂದು ಬರ್ಸ್, ನೋಡ್ತೀಯೋ ಕೇಳ್ತೀಯೋ ಅಂದ. ನಿಂಗೆ ನ್ಯೂಸ್ ಸಾಕೋ, ಆಡಿಯೋ ಬೇಕೋ ವಿತ್ ವಿಡಿಯೋ ಬೇಕು ಅಂತ ಕೇಳ್ದ. ಇವನಿಗೆ ಗೊತ್ತು, ಮಹಾಭಾರತದಲ್ಲಿ ಭಾಗವತದಲ್ಲಿ ಧೃತರಾಷ್ಟ್ರ ಇಷ್ಟು ಬ್ರಿಲಿಯನ್ಸಿ, ಅವನು ಎಷ್ಟು ಬುದ್ಧಿವಂತ ಸಾಮಾನ್ಯ ಅಲ್ಲ. ಇಲ್ಲಿ ಮಾಮಕಾಹ ಪಾಂಡವಾಹ ಚೈವ ಕಿಮಕುರುವತ ಏನು ಮಾಡಿದ್ರು ಅಂತಾನೋ, ಅಥವಾ ಯುದ್ಧನವರಿಗೆ ಏನಾಯಿತು ಅಂತಾನೋ, ಇದ್ಯಾವುದು ಪ್ರಶ್ನೆ ಅಲ್ಲ. ಅವನಿಗೆ ಚೆನ್ನಾಗಿ ಗೊತ್ತು, ನನ್ನ ಮಕ್ಕಳು ಯುದ್ಧಕ್ಕೆ ಹೋದರೆ ಸೋಲ್ತಾರಲ್ಲ, ಸಾಯ್ತಾರೆ ಅಂತ ಗೊತ್ತು ಅವನಿಗೆ. ಸೋಲಲ್ಲ, ಇಲ್ಲಿ ಇರೋದೇನು ಸಾವು. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ಪಾಂಡವರ ಹಿರಿಮೆಯನ್ನು, ಪಾಂಡವರ ಬಲವನ್ನು, ಪಾಂಡವರ ಪಕ್ಷದ ನೈತಿಕ ಬಲವನ್ನು ಕಂಡ ಧೃತರಾಷ್ಟ್ರ ಮಾಡಿದ್ದ. ನನ್ನ ಮಕ್ಕಳ ಕತೆ ಇಂದಿರಾರಮಣ ಗೋವಿಂದ ಗೋವಿಂದ. ಇವರು ಏನಾದರೂ ಅಪ್ಪಿ ತಪ್ಪಿ ಯುದ್ಧಕ್ಕೆ ಹೋದರೆ ಸತ್ರು ಅಂತಲೇ ಅರ್ಥ. ಅದರಿಂದ ಪಾಂಡವರಿಗೆ ಗೆಲುವು ಬಂತ, ನನ್ನ ಮಕ್ಕಳಿಗೆ ಗೆಲ್ಲಿಕ್ಕೆ ಪ್ರಶ್ನೆ ಇದಲ್ಲೇ. ಕೃಷ್ಣ ಮೊದಲೇ ಕೇಳಿದ, ನೀನು ಪಾಂಡವರು ಕೌರವರು ಮಾಡುವ ಯುದ್ಧವನ್ನು ನೋಡಬೇಕಾ, ಸುದ್ದಿ ಕೇಳಬೇಕಾ ಅಂತ. ಅದಕ್ಕೆ ಅವನು ಹೇಳ್ದ, ಕೃಷ್ಣ, ನಿನ್ನನ್ನು ನೋಡಿ ಪವಿತ್ರವಾದ ಈ ಕಣ್ಣು ಮತ್ತೊಂದನ್ನು ನೋಡೋದು ಬೇಡ, ಮಡಿಯಾಗಿದ್ದು ಬಿಡಲಿ ಅಂತ ಕಣ್ಣನ್ನು ಮುಚ್ಕೊಂಡ್ಬಿಟ್ಟ. ನಾವು ಅಷ್ಟೇ, ದೇವರ ಹತ್ರ ಹೋಗಿ ಒಮ್ಮೆ ದೇವರನ್ನು ಕಣ್ತುಂಬಿ ನೋಡಿ ಕಣ್ಣು ಮುಚ್ಕೋಬೇಕ್ರಿ. ಒಳಗೆ ಹಾಕ್ಕೊಂಡ್ಬಿಡ್ಬೇಕು, ದೇವ್ರನ್ನ ಒಳಗೆ ಹೃದಯದ ಒಳಗೆ ಇಟ್ಕೊಂಡು ಬಿಡಬೇಕು. ಕೆಲವರು ಹೋಗುವಾಗಲೇ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತಾರೆ. ಕಷ್ಟಪಟ್ಟು 3 ಗಂಟೆ 4 ಗಂಟೆ ತಿರುಪ್ತಿ ಸ್ಟಾಲಲ್ಲಿ ಕೂತು, ಅದು ತಪ್ಪವ್ರದಲ್ಲ. ಅದೇನಾಗುತ್ತಲ್ಲಿ, ಇಡ್ಲಿ ವಡೆ ಸೇಲಿಗೆ ಬರುತ್ತೆ. ಇಡ್ಲಿನೂ ಉದ್ದಿನ ಬೇಳೆ, ವಡೆನೂ ಉದ್ದಿನ ಬೇಳೆ, ಎರಡು ಉದ್ದು ಬಿದ್ದ ಮೇಲೆ ಇವನು ಮದ್ದು. ಹಾಗೆ ಆ ಕ್ಯೂನಲ್ಲಿ ಹೀಗೆ ತೂಗಿ ತೂಗಿ ಒಳ್ಳೆ ಲಾಲಿ ಹಾಡ್ದಾಗ ಆಗಿರುತ್ತೆ. ದೇವ್ರ ಹತ್ರ ಹೋಗೋಷ್ಟು ಅಂತ ಒಂದು ಆಕಳಿಕೆ ಬೇರೆ ಬರುತ್ತೆ. ಅಂದ ಕಣ್ಣು ಮುಚ್ಚಿಬಿಡುತ್ತೆ. ಆ ಪದಂಡಿ ಅಂತ ಎಳೆದು ಹಾಕಿಬಿಡ್ತಾರೆ. ಇಂದಿರಾರಮಣ ಗೋವಿಂದ ಗೋವಿಂದನ ದರ್ಶನವೇ ಗೋವಿಂದ. ಕಣ್ಣಿನಿಂದಲಿ ನೋಡೋ ಹರಿಯ, ಕಣ್ಣಿನಲ್ಲಿ ನೋಡೋ ಹರಿಯ. ಕಣ್ಣು ಬಿಟ್ಟು ದೇವರನ್ನು ಕಣ್ತುಂಬ ತುಂಬಿಕೊಳ್ಬೇಕ್ರಿ. ದೇವರ ಹತ್ರ ಹೋಗಿ ಕಣ್ಣು ಮುಚ್ಚಬಾರ್ದು, ಕಣ್ಣು ಬಿಟ್ಟು ನೋಡಬೇಕು. ಬರುವಾಗ ಕಣ್ಣು ಮುಚ್ಕೋಬೇಕು, ಆ ದೇವ್ರನ್ನ ಒಳಗಿಟ್ಕೊಂಡ್ಬಿಡ್ಬೇಕು ಅಲ್ವಾ. ಬರೋದೇನು ಬರೋದಿದೆ, ದುಡ್ಡು ಒಳಗೆ ಹಾಕಿ ಜಿಪ್ ಹಾಕ್ಬೇಕೇನೋ, ಜಿಪ್ ಹಾಕಿ ಒಳಗೆ ಹಾಕೋದೆ ಹುಚ್ಚಂತಾರೆ ಅಲ್ವಾ. ಮೊದಲು ಒಳಗೆ ಹಾಕ್ಕೊಂಡ್ಬಿಡ್ಬೇಕು, ಆಮೇಲೆ ಜಿಪ್ ಹಾಕ್ಬಿಡ್ಬೇಕು. ನಾವು ಹೋಗುವಾಗಲೇ ಕಣ್ಣು ಮುಚ್ಕೊಂಡು ಹೋಗಬಾರ್ದು.
ಇವನಂದ ನೀನು ನೋಡಿದ್ದೀನಿ, ಆ ಭವ್ಯವಾದ ರೂಪದ ನೆನಪೇ ಸಾಕು. ಈ ಮಠ ನನಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ, ಬರೀ ನನಗೆ ಆಡಿಯೋ ಕೊಟ್ಟು ಬಿಡು ಸಾಕು, ಕೇಳಿಸ್ಕೊಳ್ತೀನಿ ಅಂತಂದು. ಆ ಸಂದರ್ಭದಲ್ಲಿ ಅವನು ಯಾರನ್ನೂ ನಂಬ್ತಿರಲಿಲ್ಲ. ಸಂಜಯ ಅವನ ಸಾರಥಿ, ಅವನ ಅತ್ಯಂತ ನಂಬಿಕೆಗೆ ಪಾತ್ರನಾದವ. ಅಂತಹ ನಂಬಿಕೆಗೆ ಪಾತ್ರನಾದಂತಹ ಸಂಜಯನಿಗೆ ವೇದವ್ಯಾಸ ದೇವರು ದಿವ್ಯ ದೃಷ್ಟಿಯನ್ನು, ಒಳ್ಳೆ ಕಥೆ. ನೀವು ಭಗವದ್ಗೀತೆಯನ್ನು ಕೇಳುವಾಗ ಬರೀ ಶ್ಲೋಕ ವರ್ಡ್ ಬೈ ವರ್ಡ್ ಮೀನಿಂಗನ್ನು ಕೇಳಿದ. ಕಣ್ಣಿಲ್ಲದವನಿಗೆ ಮುಂದಿರೋದು ಕಾಣಲ್ಲ, ಹಿಂದಿರೋದು ಕಾಣದ. ಕುರುಡನಿಗೆ ನೈಟು ಗೊತ್ತಾಗಲ್ಲ, ರಾತ್ರಿ ಹಗಲು ಗೊತ್ತಾಗಲ್ಲ. ಕುರುಡನಿಗೆ ಹಗಲೇನು ಇರುಳೇನು, ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ. ಈ ಕಣ್ಣಿರುವ ಇವನಿಗೆ ಹಿಂದಿಂದು ಗೊತ್ತು, ಮುಂದಿನ ಗೊತ್ತಲ್ಲ. ಅವನಿಗೆ ದೃಷ್ಟಿ ಎಂಥದ್ದು ಅಂದರೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾನೆ ಭಗವಂತ. ದಿವ್ಯ ಅಂದರೆ ದೇವತೆಗಳಿಗೆ ಯೋಗ್ಯವಾದ ದೃಷ್ಟಿ. ಏನು ಗೊತ್ತಾ, ಆ ಸಂಜಯ ಕೂತ್ ಕಡೆನೆ ಮಹಾಭಾರತದಲ್ಲಿ ನಡೆಯುವ ಎಲ್ಲ ಈಚ್ ಆ್ಯಂಡ್ ಎವರಿ ಮೂಮೆಂಟ್ ಅವನ ಕಣ್ಣಿಗೆ ಕಾಣಿಸ್ತಿತ್ತಂತ. ಇದು ದಿವ್ಯ ದೃಷ್ಟಿ. ನಮಗೆ ಈ ಗೋಡೆಯಿಂದ ಆಚೆ ಏನು ನಡೀತಾ ಇದೆ, ಈ ಕಣ್ಣಿಗೆ ನೋಡುವ ಯೋಗ್ಯತೆ ಇದೆ, ಇದಕ್ಕೊಂದು ಲಿಮಿಟೇಷನ್ ಇದೆ. ಈ ದೃಷ್ಟಿ, ಈ ಕಣ್ಣಿಗೆ ಒಂದು ಎಲ್ಲೇ ಇದೆ, ಸೀಮಾ ಇದೆ, ಲಿಮಿಟ್ ಇದೆ. ಆದರೆ ಭಗವಂತ ಸಂಜಯನಿಗೆ ಏನು ಕೊಟ್ಟಿದ್ದ, ನೀ ಎಲ್ಲಿ ಎದ್ದು ಹೋಗಬೇಡ, ಅಲ್ಲಿ ಯುದ್ಧ ನಡೀತಿರುತ್ತೆ, ನೀ ಈ ಮುದುಕನ ಹತ್ರ ಕೂತ್ಕೋ, ಕಣ್ಣಿಲ್ಲದವನಿಗೆ ಕಣ್ಣಾಗಿ ನೀ ಕೂಡು ಅಂತಂದ. ಒಳ್ಳೆ ಕಥೆ ಅಂದರೆ, ಕಣ್ಣಿಲ್ಲದ ನಾವು ದಿವ್ಯ ದೃಷ್ಟಿ ಇರುವಂತಹ ಜ್ಞಾನಿಗಳ ಬಳಿ ಹೋದಾಗ, ಮಹಾತ್ಮರ ಸೇವೆ ಮಾಡಿದಾಗ, ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ, ದಿವ್ಯ ದೃಷ್ಟಿ ಇರುವ ಆಚಾರ್ಯ ಮಧ್ವರು ಆ ಪರಂಪರೆಯಲ್ಲಿ ಬಂದ ಜ್ಞಾನಿಗಳ ಪಾದಾರವನ್ನು ಹಿಡಿದಾಗ ಅಂತರಂಗ ಕುರುಡಾಗಿ ಏನೂ ಕಾಣದ ನಾವು ಭಗವಂತನನ್ನು ಕಾಣಬೇಕಂದ್ರೆ ಅವರು ಕಣ್ಣು ಕೊಡಬೇಕು, ದಿವ್ಯವಾದ ಕಣ್ಣು ಕೊಡಬೇಕು. ಅಂಥ ಕಣ್ಣನ್ನು ಭಗವಂತ ವೇದವ್ಯಾಸದಿಂದ ಸಂಜಯನಿಗೆ ಕೊಟ್ಟಿದ್ದ. ಸಂಜಯ ಅಲ್ಲಿ ನಡೆದ ಎಲ್ಲ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಆಗ ಇದರಲ್ಲಿ ಮೊದಲು ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ನೋಡಿ, ಒಬ್ಬರ ವಿಷಾದ ನಮ್ಮೆಲ್ಲರಿಗೆ ಅನುಕೂಲ ಆಯಿತು. ವಾಲ್ಮೀಕಿಯ ವಿಷಾದ ರಾಮಾಯಣಕ್ಕೆ ಕಾರಣ. ವಾಲ್ಮೀಕಿಯ ಪರಿತಪಿಸುವಿಕೆ, ಕ್ರೌಂಚ ಮಿಥುನ, ಎರಡು ಹಕ್ಕಿಗಳಿಗೆ ಒಬ್ಬ ಬೇಡ, ಒಂದು ಹಕ್ಕಿ ಸತ್ತೋಯ್ತು. ಪ್ರಶಾಂತವಾದ ಸಂದರ್ಭದಲ್ಲಿ ಮಿಥುನ ಹಕ್ಕಿಯಲ್ಲಿ ಒಂದು ಹಕ್ಕಿ ಸಾಯ್ತಲ್ಲ ಅಂತ ಬಹಳ ವಿಷಾದ ಪಟ್ಟರೆ ಅದೇ ರಾಮಾಯಣದ ಮಂಗಳ ಪದ್ಯ ಆಯಿತು. ಭಗವದ್ಗೀತೆಯ ಮಂಗಳ ಪದ್ಯ ಅದು ಮಂಗಳ ಸಂಧಿ ವಿಷಾದ. ಪರೀಕ್ಷಿತನ ವಿಷಾದ, ಅನ್ಯಾಯವಾಗಿ ಒಬ್ಬ ಬ್ರಾಹ್ಮಣರ ಕೊರಳಿಗೆ, ಮುನಿಗಳ, ಸಜ್ಜನರ, ತಪಸ್ವಿಗಳ ಕೊರಳಿಗೆ ಹಾವು ಹಾಕಿ ಅಪಮಾನಲ್ಲ ಅನ್ನುವ ವಿಷಾದ ಭಾಗವತಕ್ಕೆ ಕಾರಣ ಆಯಿತು. ಕಥೆ ಏನು ಗೊತ್ತಾ, ನಮಗೆ ಜೀವನದಲ್ಲಿ ವಿಷಾದ ಬರಬೇಕು. ನಮಗೆ ವಿಷಾದವೇ ಇಲ್ಲ, ನಾ ಇರೋದೇ ಸರಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ಹಾಗಾದ್ರೆ ನಿಮಗೆಂದು ಭಾಗವತ, ರಾಮಾಯಣ, ಮಹಾಭಾರತ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನನಿಗೆ ವಿಷಾದ ಬಂತು. ಏನು ವಿಷಾದ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಹೇಳುವಾಗ, ಸಂಜಯೋವಾಚ ದೃಷ್ಟ್ವಾನೀಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ದುರ್ಯೋಧನ ಯುದ್ಧ, ಎರಡು ಕಡೆ ಜನ ಸೇರಿದ್ದಾರೆ. ಕೌರವರ ಕಡೆ 11 ಅಕ್ಷೋಹಿಣಿ, ಪಾಂಡವರ ಕಡೆ 7 ಅಕ್ಷೋಹಿಣಿ. ದುರ್ಯೋಧನ ಮನೆ ಬಿಟ್ಟು ಬರುವಾಗ ಅಂದ್ಕೊಂಡ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿದ ಪಾಂಡವರಿಗೆ ಪಬ್ಲಿಕ್ ರಿಲೇಷನ್ ಇರೋಲ್ಲ. 1 ವರ್ಷ 2 ವರ್ಷ ಮನೆಯಿಂದ ಮನಸ್ಸಿನಿಂದ ದೂರವಾಗಿದ್ದರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗಿಬಿಡ್ತೀವಿ. 12 ವರ್ಷ 13 ವರ್ಷ ಯಾರು ಕಣ್ಣಿಗೆ ಕಾಣದೆ ಸಂಚಾರ ಮಾಡಿದ ಪಾಂಡವರು ಯುದ್ಧಕ್ಕಾಗಿ ಯಾರಲ್ಲಿ ಏನು ಹೆಲ್ಪ್ ತಗೊಳ್ಳಿಕ್ಕೆ ಸಾಧ್ಯ? ಅವ್ರ ಕಡೆ ಯಾರಿಲ್ಲ, ನಮ್ಮ ಕಡೆ 11 ಅಕ್ಷೋಹಿಣಿ ಇದೆ, ಒಂದೇ ನಿಮಿಷಕ್ಕೆ ಮುಗಿಸ್ಬಿಡ್ಬೋದು ಅಂತ ಭಾರಿ ಉತ್ಸಾಹದಿಂದ ಬ್ಯಾಟಲ್ ಫೀಲ್ಡ್ಗೆ ಬಂದು ನೋಡ್ತಾನೆ. ಏನು ಅದ್ಭುತವಾದ 7 ಅಕ್ಷೋಹಿಣಿ ಸೈನ್ಯ ನಿಂತು ಬಿಟ್ಟಿದೆ. ತಡ ನಡುಗಿ ಹೋಗಿಬಿಟ್ಟ. ಕೆಲವು ಸತಿ ಭಾರಿ ಓದ್ಕೊಂಡಿದ್ದೀವಿ ಅಂತ ಹೋಗ್ತೀವಿ,
ಎಕ್ಸಾಮ್ ಹಾಲಲ್ಲಿ ಆ ಪೇಪರ್ ನೋಡಿದ ತಕ್ಷಣ ಪೂರ ಇಂದಿರಾ ರಮಣ ಗೋವಿಂದ ಟುಸ್ ಆಗಿಬಿಡ್ತೀವಿ, ಏನಿಲ್ಲ, ಎಲ್ಲ ಮರ್ತೇ ಹೋಗಿಬಿಡುತ್ತೆ. ಇವನು ಹಾಗೇ ಹೋದವ, ಅಲ್ಲಿ ನೋಡ್ತಾ ಇದ್ದಾನ, ಆಶ್ಚರ್ಯ. ಎದುರಿಸ್ಬೇಕೋ ಬೇಡೋ, ಸೀದಾ ಆಚಾರ್ಯ ಹತ್ರ ಹೋದ. ನೋಡಿ, ಆಚಾರ್ಯ ಯಾರು? ಬ್ರಾಹ್ಮಣರು. ಯಾರ ಬ್ರಾಹ್ಮಣರು? ದ್ರೋಣಾಚಾರ್ಯರು. ಇವರಿಗೆ ಪಾಠ ಹೇಳಿಕೊಟ್ಟ ಗುರುಗಳು. ನಿಜವಾಗಿ ಕೌರವರ ಸೇನೆಯ ದಂಡನಾಯಕ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರಷ್ಟೇ ಅಲ್ಲ, 800 ವರ್ಷ ಅವ್ರಿಗೆ ಅವಾಗ. ಸಾಮಾನ್ಯರಲ್ಲ, 10 ದಿನ ಯುದ್ಧ ಮಾಡಿದ್ದಾರೆ. ನಿತ್ಯ ಬಿಡದೆ 1000 ಜನರ ತಲೆಯನ್ನು ತೆಗೆದಿದ್ದಾರೆ. ಡೈಲಿ ಸೆಂಚುರಿ ಹೊಡೆಯೋರ್ನ ಯಾರನ್ನ ನೋಡಿದ್ರಿ? ಇವರು ಡೈಲಿ ಸೆಂಚುರಿ. ಓಲ್ಡೆಸ್ಟ್ ಮ್ಯಾನ್ ಇವರು, ಕುರುವೃದ್ಧ ಪಿತಾಮಹ. ಆ ಕುರುವೃದ್ಧರ ಹತ್ರ ಹೋಗಿ ಹೇಳ್ಬೇಕಾ ಬೇಡ? ಹೇಳಲಿಲ್ಲ. ತಮ್ಮ ಬಾಸ್ ಯಾರು, ದಂಡನಾಯಕ ಯಾರು ಅಲ್ಲಿ ಹೇಳಲಿಲ್ಲ. ಆಚಾರ್ಯ ಹತ್ರ ಬರ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣಂ. ಆಚಾರ್ಯ ನೋಡಿ ಇಂದ ಅಲ್ಲ, ಯುದ್ಧಕ್ಕೆ ಯಾರು? ಇವನಲ್ವಾ, ಇವನ್ ನೋಡಬೇಕು. ಆಚಾರ್ಯ ಹೇಳ್ತಾ ಇದ್ದಾನೆ. ಆಚಾರ್ಯ ನೋಡ್ರಿ, ಆಚಾರ್ಯ ಏನ್ರಿ ಪಾಠ ಹೇಳು, ಪ್ರವಚನ ಹೇಳು ಹೇಳ್ತಾರ್ರಿ. ಅವರು ಶಾಸ್ತ್ರ ಹೇಳೋ ಆಚಾರ್ಯ. ಏನೋ ಬೈ ಮಿಸ್ಟೇಕು ಕೈಯಲ್ಲಿ ಶಸ್ತ್ರ ತೊಗೊಂಡ್ರು, ಅದೇ ಪ್ರಾಬ್ಲಮ್ ಆಯಿತು. ಆಚಾರ್ಯರು ಮೊದಲು ಚೆನ್ನಾಗಿ ಓದ್ಕೊಂಡು ಬಂದಿದ್ದರು. ಓದ್ಕೊಂಡು ಬಂದು ಆ ಓದ್ತಾ ಅವ್ರಿಗೇನು ಅನ್ನಿಸ್ತದೋ ಆಚಾರ್ಯಗೆ, ದ್ರೋಣಾಚಾರ್ಯಗೆ, ಬೇಡಿದರೆ ಒಡೆಯನ್ನೇ ಬೇಡಬೇಕು ಅಂತ ಅಂದ್ಕೊಂಡು ಯಾರ ಹತ್ರ ಏನೂ ತಗೊಳ್ಳಲ್ಲ, ಅಪರಿಗ್ರಹ ಅನ್ನುವ ದೊಡ್ಡ ಒಂದು ಸಂಕಲ್ಪವನ್ನು ಮಾಡಿ ಬಂದ ಮಹಾನುಭಾವರು. ಯಾರಲ್ಲಿ ಏನು ತಗೊಳ್ಳಲ್ಲ. ಅವರು ಮದುವೆ ಆದರು. ಪ್ರಾಬ್ಲಮ್ ಶುರುವಾಯಿತು. ಶುರುವೆ ಅಂದರೆ ಏನು? ಹೆಂಡತಿ, ನೀವು ಯಾರ ಹತ್ರ ಏನು ಕೇಳಿದ್ರು ಬೇಡ, ಮಗುಗೆ ಕುಡಿಲಿಕ್ಕೆ ಹಾಲು ಬೇಕು, ಏನಾದರೂ ವ್ಯವಸ್ಥೆ ಮಾಡಿ ಅಂತ ಯೋಚನೆ ಮಾಡಿದ್ರು. ಯಾರನ್ನು ಕೇಳೋದು? ನಾನು ಓದುವಾಗ ನಮ್ಮ ಕಾಲೇಜಲ್ಲಿ ಈಗ ರಾಜ ಮಿನಿಸ್ಟರ್ ಆಗಿದ್ದಾನೆ, ಅವನು ಕೇಳೋಣ. ಅವನು ಫ್ರೆಂಡ್ ಆಗಿರುವಾಗಲೇ ಹೇಳಿದ್ದ, ನಾನು ನಾಳೆ ರಾಜ ಆದರೆ ನನ್ನ ರಾಜ್ಯದಲ್ಲಿ ನಿನಗರ್ಧ ನಂಗರ್ಧ. ಈ ಕೆಲವರು ರಾಜಕೀಯದಲ್ಲಿ ಬರುವಾಗ 50-50 20-20 ಬಂದು ಮುಂದಿರ ರಮಣ ಗೋವಿಂದ ಇವನು ಹಂಗೆ ಅಂದಿದ್ದ. ದೃಪದ ಇದು ನಮಗೇನು 20 ಬೇಡ 50 ಬೇಡ, ಒಂದು ದನ ಕೊಟ್ಟರೆ ಸಾಕು ಅಂತ ಅವನ ಹತ್ರ ಹೋಗಿ ದನ ಅಂದರು. ಅವನಂದ, ನಿಂತರ ಆಚಾರಿಗಳು ನಂಗೆ ಹೇಗೆ ಫ್ರೆಂಡ್ ಆಗ್ತಾರೆ? ನಾನು ಹೈಫೈ, ನೀನು ಓನ್ಲಿ ಮಡ್ಪಂಚೆಗೂ 3 ಪೀಸ್ ಸೂಟ್ಗೂ ಸೂಟ್ ಆಗಲ್ಲ, ಹೋಗನ್. ಸಿಟ್ಟು ಬಂತ್ರಿ. ಸಿಗಲಿಲ್ವೇ ಅಂತ ಬೇಜಾರು ಮಾಡಿಕೊಂಡು ಕಡೆಗೆ ಇವನು ಕೊಡಲಿಲ್ಲಲ್ಲ, ಸಿಟ್ಟು ಬರಲಿಲ್ಲ ಅವ್ರಿಗೆ. ಮುಂದೆ ಯಾರನ್ನು ಕೇಳಬೇಕು? ನಮ್ಮ ಆಚಾರ್ಯನೇ ಕೇಳೋಣ, ಪಾಠ ಹೇಳಿಕೊಟ್ಟು ಆಚಾರ್ಯ ಹತ್ರ ಹೋಗೋಣ ಅಂತ ಹೋದ. ಆಚಾರ್ಯರು ಯಾರವರು? ಪರಶುರಾಮ ದೇವರು. ಅವ್ರ ಹತ್ರ ಹೋದರೆ ಪರಶುರಾಮ ದೇವ್ರು ಹೇಳಿದ್ರು, ಇದ್ದದ್ದೆಲ್ಲ ಕೊಟ್ಟುಬಿಟ್ಟಿದ್ದೀನಿ, ನನ್ನ ಹತ್ರ ಏನೂ ಉಳಿದಿಲ್ಲ, ನೀ ಬ್ರಾಹ್ಮಣ ಕೇಳ್ತಿದ್ಯಾ, ಏನೂ ಇಲ್ಲ ಅಂತ ಅನ್ನಬಾರ್ದು, ಶಾಸ್ತ್ರ ಮುಗೀತು, ಶಸ್ತ್ರ ಇದೆ ಬೇಕಾ ಅಂತ. ಆಯಿತು, ನೀವು ಏನು ಕೊಟ್ಟರೆ ಅದೇ ಒಳ್ಳೇದು ಕೊಡಿ ಅಂಥೇಳಿ ಶಸ್ತ್ರ ಇಸ್ಕೊಂಡು ಬಂದರು. ಆ ಶಸ್ತ್ರವೇ ಯುದ್ಧಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳಿಗೆ ಶುರುವಾಯಿತು. ಒಬ್ಬ ಬ್ರಾಹ್ಮಣ ಶಾಸ್ತ್ರ ಬಿಟ್ಟು ಶಸ್ತ್ರ ಹಿಡಿದದ್ದಕ್ಕೆ 18 ಅಕ್ಷೋಹಿಣಿಯಲ್ಲಿ 10 ಜನರನ್ನು ಬಿಟ್ಟು ಉಳಿದೆಲ್ಲ ಜನರು ನಿರ್ನಾಮವಾಗಿ ಮಾರಣ ಹೋಮ ಆಗಲಿಕ್ಕೆ ಒಬ್ಬ ಬ್ರಾಹ್ಮಣ ತನ್ನ ವಿಹಿತವಾದ ಕರ್ಮವನ್ನು ಬಿಟ್ಟು ರಾಂಗ್ ರೂಟ್ ಹಿಡಿದದ್ದೇ ಕಾರಣ ಆಯಿತು. ಇವತ್ತು ಸಮಾಜ ಏನಾದರೂ ಹಾಳಾಗುತ್ತೆ ಅಂದರೆ ಅದಕ್ಕೆ ಜವಾಬ್ದಾರಿ ಬ್ರಾಹ್ಮಣ. ಅವನು ಮಾಡಬೇಕಾದ ಕರ್ಮವನ್ನು ಬಿಟ್ಟದ್ದೇ ಕಾರಣ. ಇಂಥ ದ್ರೋಣಾಚಾರ್ಯರ ಮುಂದೆ ಹೇಳ್ತಾ ಇದ್ದಾನೆ, ನೋಡಿ ನಿಮ್ಮ ಶಿಷ್ಯ ಅಪೋಸಿಷನ್ ಪಾರ್ಟಿಲಿ ಯಾರಿದ್ದಾನೆ, ದ್ರುಪದನ ಮಗ ದೃಷ್ಟದ್ಯುಮ್ನ, ಅವನು ಅಲ್ಲಿಯ ದಂಡನಾಯಕ. ಹೇಳ್ತಾ ಇದ್ದಾನೆ, ಪಶ್ಯೇತಾಂ ಪಾಂಡುಪುತ್ರಾಣಂ ಆಚಾರ್ಯ ಮಹತೀಂಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ನೀವು ಯಾರಿಗೆ ಪಾಠ ಹೇಳಿಕೊಟ್ರಿ, ಅವನಿವತ್ತು ಸೇನಾ ದಂಡ ನಾಯಕನಾಗಿ ಬಾಣ ಹಿಡಿದು ಹೂವಿಗೆ ತಿರುಮಂತ್ರ ಹಾಕಲಿಕ್ಕೆ ನಿಮ್ಮ ಎದುರಿಗೆ ನಿಂತಿದ್ದ ನೋಡಿ. ಇದು ಅಂದರೆ ಕಥೆ ಏನು ಗೊತ್ತಾ, ಈ ವಯಸ್ಸಾದವ್ರ ಕೈಲಿ ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಇದೊಂದು ಟ್ರಿಕ್. ವಯಸ್ಸಾದವ್ರು ಏನಾದ್ರು ಕುಟ್ತಿರ್ತಾರೆ ಅಂತ ಅವ್ರ ಮುಂದೆ ಹೋಗಿ ಹೇಳ್ಬೇಕು, ನಿಮಗಾಗಲ್ಲ ಬಿಟ್ಟು ನಂಗಾಗಲ್ಲ ಅಂತ ಹೀಗೆ ಮಾಡಿಬಿಡ್ತೀನಿ, ದಡ 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 ಮಾಡ್ತಾರಲ್ಲ ಹಾಗೆ. ಈ ದ್ರೋಣಾಚಾರ್ಯರಿಗೆ ಯುದ್ಧದಲ್ಲಿ ಯುದ್ಧೋತ್ಸಾಹ ಬರಬೇಕು. ಅದಕ್ಕೆ ದುರ್ಯೋಧನ ಹೇಳ್ತಾ ಇದ್ದ, ನಿಮ್ಮ ಶಿಷ್ಯ ಅವನು